ಕರ್ನಾಟಕ ರಾಜ್ಯ ಶಿವಸೇನಾ ಪಕ್ಷದ ಬೆಂಗಳೂರು ಮಹಾನಗರದಲ್ಲಿ ಶಿವಸೇನಾ ಪಕ್ಷದ ಕಾರ್ಯಾಚರಣೆ ಸಭೆಯನ್ನು ನಡೆಸಿದ್ದು ವಿವಿಧ ಹೋರಾಟ ಹಾಗೂ ಶಿವಸೇನಾ ಪಕ್ಷವನ್ನು ಕಟ್ಟಲು ಮಾಡಬೇಕಾದ ಕೆಲಸದ ಬಗ್ಗೆ ಚರ್ಚೆ ಆಗಿದೆ ಎಂದು ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಆಂದೋಲ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿವಿಧ ಹೋರಾಟಗಳ ರೂಪರೇಷೆಗಳು ನಾವು ಹಾಕಿಕೊಂಡಿದ್ದು ಜುಲೈ 9ರಿಂದ ಆಯಾ ಜಿಲ್ಲೆಗಳಲ್ಲಿ ಬರಗಾಲ ಘೋಷಣೆಗಾಗಿ ಪ್ರತಿಭಟನೆ ಹಾಗೂ ಎಸ್ಐಆರ್ ವಿವಿಧ ಕಡೆ ಮಸೀದಿ ಹಾಗೂ ಇನ್ನಿತರ ಕಡೆಗಳಲ್ಲಿ ಮಾಡುತ್ತಿರುವ ಖಂಡನೀಯ. ಇದನ್ನು ನಾವು ಖಂಡನೆ ಮಾಡುತ್ತೇವೆ, ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದ್ದು, ಕಾರ್ಯಕಾರಿಣಿ ಸಭೆ ಯಶಸ್ವಿಯಾಗಿ ನಡೆದಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕರ್ನಾಟಕ ರಾಜ್ಯ ಶಿವಸೇನಾ ಪಕ್ಷದ ವತಿಯಿಂದ ಬೆಂಗಳೂರು ಮಹಾನಗರದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಭಾಳ ಯಶಸ್ವಿಯಾಗಿ ಸುಮಾರು 15 ಜಿಲ್ಲೆಗಳಿಂದ ಕಾರ್ಯಕರ್ತರು ಆಗಮಿಸಿದರು. ಅನೇಕ ಪಕ್ಷದ ಹೋರಾಟಗಳ ಬಗ್ಗೆ ಮುಂದೆ ಮಾಡಬೇಕಾದಂತಹ ನಿರ್ಣಯಗಳನ್ನು ನಾವು ಇವತ್ತು ಕೈಗೊಂಡಿದ್ವಿ. ರಾಜ್ಯದಲ್ಲಿ ಶಿವಸೇನಾ ಪಕ್ಷ ಸದೃಢವಾಗಿ ಕಟ್ಟಲಿಕ್ಕೆ ಏನೇನು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಇವತ್ತು ನಿರ್ಣಯ ಆಗಿದೆ. ಅನೇಕ ಜನರು ನಾನು ಮುಂದು ತಾ ಮುಂದು ಅಂತ ಹೇಳಿ ಜವಾಬ್ದಾರಿಯನ್ನು ಇಂದಿನ ದಿನ ಸ್ವೀಕಾರ ಮಾಡಿದ್ದಾರೆ. ಆ ಮೂಲಕ ಮುಂದಿನ ಬರುವಂತಹ ಗ್ರಾಮ ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು, ಸೂಚನೆಗಳನ್ನು ನಮ್ಮ ಪಕ್ಷದಿಂದ ನಾವು ಕೊಟ್ಟಿದ್ದೀವಿ. ಭಾಳ ಯಶಸ್ವಿಯಾಗಿ ನಮ್ಮ ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆ ನಡ್ಕೊಂಡು ಬಂದಿದೆ ಮತ್ತು ರೈತರಿಗೆ ಸಂಬಂಧಪಟ್ಟಂತಹ ಅನೇಕ ಕುಂದುಕೊರತೆಗಳ ಕುರಿತು ಹೋರಾಟಕ್ಕೆ ನಾವು ಅಣಿಯಾಗಿದ್ದೀವಿ. ಬರುವಂತಹ 9ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೀವಿ, ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಅದರ ಜೊತೆಗೆ ಸಮರ್ಪಕವಾಗಿರುವಂತಹ ಬೀಜ ಗೊಬ್ಬರಗಳ ನಿರ್ವಹಣೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಒದಗಿಸಬೇಕು. ಕಳಪೆ ಮಟ್ಟದ ಬೀಜಗಳನ್ನು ಇವತ್ತು ಅಧಿಕಾರಿಗಳು ವಿತರಣೆ ಮಾಡ್ತಾ ಇದ್ದಾರೆ. ಅಂಥವರ ಮೇಲೆ ದೂರುಗಳನ್ನು ದಾಖಲಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂತಹ ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ. ಸರ್ಕಾರ ಮತ್ತು SIR ಮತ ಪರಿಷ್ಕರಣೆ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಅದು ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಅದು ಮತ ಪರಿಷ್ಕರಣೆ ಆಗಬೇಕು. ಆದರೆ ಮುಸಲ್ಮಾನ್ ಏರಿಯಾಗಳಲ್ಲಿ ಮಸೀದಿ ಮತ್ತು ದರ್ಗಾಗಳಲ್ಲಿ ಸೇರಿ ಅದಕ್ಕೆ ವ್ಯಾಲ್ಯೂ ಇಲ್ಲಾರದ ಹಾಗೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆನೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಇವತ್ತಿನ ನಮ್ಮ ಹೋರಾಟ ಬಹಳ ನಮ್ಮ ರಾಜ್ಯ ಕಾರ್ಯಕಾರಿಣಿಯ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ.